ಏನು ಕಳೆದ ಒಂದು 2 ದಿನಗಳಿಂದ ನಮ್ಮ ಮುನೇಶ್ವರ ಬಡಾವಣೆಯಲ್ಲಿ ಸೋಮೇಶ್ವರ ಪಾಳ್ಯದಿಂದ ಬರ್ತಾ ಇರುವಂತ ಕೆರೆ ನೀರು ಇಲ್ಲಿ ಮೊದಲು ಸರಾಗವಾಗಿ ಹರಿತಾ ಇತ್ತು. ಆದರೆ ಇಲ್ಲಿನ ಯಾರೋ ಜಮೀನ್ ಮಾಲೀಕರು ತಮ್ಮ ಜಮೀನಿನಲ್ಲಿ ಮಣ್ಣು ಹೈಟ್ ಮಾಡುವ ಮುಖಾಂತರ ನೀರನ್ನು ಸರಾಗವಾಗಿ ಹರಿಯದೆ ಬಡಾವಣೆಯಲ್ಲಿ ನುಗ್ಗಿರೋದ್ರಿಂದ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ನಮ್ಮ ಸಿಬ್ಬಂದಿಯವರದವರು ಕಾರ್ಮಿಕರೆಲ್ಲ ಸೇರಿ ಆ ನೀರನ್ನು ಕೆರೆಗೆ ದಾರಿ ಮಾಡಲು ಪ್ರಯತ್ನ ಪಟ್ಟರು. ಆದರೂ ಸ್ವಲ್ಪ ನಿನ್ನೆಲ್ಲ JCBಯಲ್ಲಿ ಮಾಡೋದಕ್ಕೆ ಕಷ್ಟ ಆಯಿತು. ಈಗ ನಮ್ಮ ಕಾರ್ಮಿಕರೇ ನೇರವಾಗಿ ಬಂದು ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ನಾವೀಗ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ತೊಂದರೆ ಆಗಿದೆ ಆ್ಯಕ್ಚುಲಿ. ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ನಾನು ಸ್ವಲ್ಪ ಕ್ಷಮೆ ಯಾಚಿಸ್ತೀನಿ. ಈ ದಿನ ಅದೇನಿದೆಯೋ ಅದನ್ನು ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಮಸ್ತೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ನಾವು ನಗರಸಭೆ ಆಯುಕ್ತರಾದಂತಹ ನಮ್ಮ ಸರ್ ಅವರ ಜೊತೆ ನಾನು ಇಲ್ಲಿದ್ದೀನಿ. ಮುನೇಶ್ವರ ಬಡಾವಣೆ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಮತ್ತು ನಮ್ಮ ಮುನೇಶ್ವರನ ಬಡಾವಣೆಯ ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ. ಏನು ಒಂದು 3 ದಿವಸಗಳಿಂದ ಇದು ನಮ್ಮ ಸುದ್ದಿ ಮೀಡಿಯಾ ಮುಖಾಂತರ ನೋಡಿದಾಗ ಗಮನಿಸಿದಾಗ ಇಲ್ಲಿ ಸಮಸ್ಯೆ ಬೇರೆ ರೀತಿಯೇ ಇತ್ತು. ನಮ್ಮ ಸಾಹೇಬ್ರು ಹೇಳೋ ರೀತಿ ಮೇಲಿನ ಕೆರೆಯಿಂದ ಬಂದಂಥ ನೀರು ಇಲ್ಲಿ ಸ್ಟಾಕ್ ಆಗಿ ಏನು ಮನೆಗಳಿಗೆ ನುಗ್ಗುವಂಥ ಒಂದು ಪ್ರಯತ್ನ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ನಿನ್ನೆ ಏನು ಇಲ್ಲೊಂದು ಮುನೇಶ್ವರ ಬಡಾವಣೆಗೆ ನಾವು ಪ್ರತ್ಯಕ್ಷವಾಗಿ ಬಂದು ಏನು ಸಮಸ್ಯೆ ಇದೆ ಅಂತೇಳಿ ಗಮನಿಸಿದಾಗ ತೊಂದರೆನೇ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಆ ನೀರಿನ ಒಂದು ವಾಸನೆ ಮತ್ತು ಬೇರೆ ರೀತಿ ಪ್ರಾಬ್ಲಮ್ ಇತ್ತು. ಹಂಗಾಗಿ ರಾತ್ರಿ ನಾನು ನಮ್ಮ ಕಮಿಷನರ್ ಸಾಹೇಬರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆ ಎಲ್ಲ ಮಾತಾಡಿದಾಗ ಅವರು ನಮ್ಮ ಕರೆಗೆ ಹೋಗೊಟ್ಟು ಏನಿವತ್ತು ಬೆಳಿಗ್ಗೆನೆ 6 ಗಂಟೆಗೆ ಸಿಬ್ಬಂದಿ ವರ್ಗವನ್ನು ಕರೆತಂದು ಆ ಕೊಳಚೆ ನೀರು ಹರಿದು ಹೋಗೋ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ಯಾಕೆ ಅಂತಂದರೆ ನಾವು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಅಧಿಕಾರಿ ವರ್ಗಕ್ಕೆ ಮಾತಾಡ್ತಕ್ಕಂಥದ್ದು ನಮ್ಮ ಸಂಘಟನೆಯ ಒಂದು ಹುಟ್ಟುಗುಣ. ಅದು ಸಮಸ್ಯೆಗಳು ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಎಲ್ಲಿ ಸಮಸ್ಯೆ ಇರ್ತದೋ ಅಲ್ಲಿ ಸಂಘಟನೆ ಧಾವಿಸ್ತದೆ. ಅಲ್ಲಿ ಸಮಸ್ಯೆನ ಕೈಗೆತ್ಕೊಂಡು ಅಧಿಕಾರಿ ವರ್ಗದ ಜೊತೆ ಮಾತಾಡಿದಾಗ ಸ್ಪಂದನೆ ಸಿಕ್ಕಲಿಲ್ಲ ಅಂದಾಗ ನಾವು ಹೋರಾಟಕ್ಕೆ ಇಳಿತಕ್ಕಂಥದ್ದು ಮುಖ್ಯ ಉದ್ದೇಶ ಆಗಿರ್ತದೆ. ಹಂಗಾಗಿ ಇವತ್ತು ಬೆಳಗಿನ ಜಾವನೇ ಸಿಬ್ಬಂದಿ ವರ್ಗದ ಜೊತೆ ಬಂದು ಕಮಿಷನರ್ ಸಾಹೇಬರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಕಾರ್ಮಿಕ ವರ್ಗ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಆ ಧನ್ಯವಾದಗಳ ಜೊತೆಗೆ ಏನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ನಾನು ರಾತ್ರಿನೇ. ಯಾಕೆ ಅಂತಂದರೆ ಸಮಸ್ಯೆ ಈ ರೀತಿ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ನಮ್ಮ ಕಮಿಷನರ್ ಸಾಹೇಬ್ರ ಜೊತೆ ಮಾತಾಡಿ ಇದನ್ನು ಆದಷ್ಟು ಬೇಗ ಇದನ್ನು ಇವತ್ತು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಕೆಲಸನೂ ನಡೀತಾ ಇದೆ. ಸಾಯಂಕಾಲದೊಳಗಡೆ ಅದು ಒಟ್ಟು ಎಲ್ಲ ಕ್ಲಿಯರ್ ಆಗಬೇಕು. ಅದು ಸಂಬಂಧಪಡ್ತಕ್ಕಂಥ ಈ ಮುನೇಶ್ವರ ಬಡಾವಣೆಗೆ ಏನು ಲೈಟ್ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಂಗನವಾಡಿ ಮಕ್ಕಳು ಇಲ್ಲಿದ್ದಾರೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆ ಏನಿದೆಯೋ ಅದನ್ನು ಆ ಕೊಳಚೆ ನೀರೆಲ್ಲ ಹಾದು ಹೋಗೋ ರೀತಿ ಇದುವರೆಗೂ ಇಲ್ಲಿ ಟ್ಯಾಕ್ಸ್ ಸಹ ಎಲ್ಲ ಕಟ್ತಾ ಇದ್ದಾರಂತೆ. ಇದುವರೆಗೂ ನಮ್ಮ ನಗರಸಭೆ ವತಿಯಿಂದ ನೀರಿನ ಸೌಕರ್ಯ ಮಾಡಿಕೊಟ್ಟಿಲ್ಲ ಅಂತೇಳಿ ಸಾರ್ವಜನಿಕರು ರಾತ್ರಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಂಗಾಗಿ ಕಮಿಷನರ್ ಸಾಹೇಬ್ರ ಗಮನಕ್ಕೆ ಇದನ್ನೆಲ್ಲನೂ ಹಾಕ್ತಾ ಇದ್ದೀನಿ. ದಯವಿಟ್ಟು ಈ ಬಡಾವಣೆಯ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಬೇಕೋ ಅದನ್ನು ಮುಂದಿನ ದಿನಗಳಲ್ಲಿ ಪೂರೈಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಈ ಬಡಾವಣೆಯ ಸಾರ್ವಜನಿಕರು ಮತ್ತು ಕಮಿಷನರ್ ಸಾಹೇಬರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.